ಇವತ್ತು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಇವತ್ತು ನಮಗೆ ಏನು ಕಾಣಿಸುತ್ತದೆ? ಒಬ್ಬ 1.5 ಲಕ್ಷ ಐಫೋನ್ ಹಿಡಿದು ಮಿರರ್ನಲ್ಲಿ ಸೆಲ್ಫಿ ತಗೊಂಡಿರೋದನ್ನ ತೋರಿಸ್ತಾ ಇರ್ತಾನೆ. ಇನ್ನೊಬ್ಬ 50,000 ಬ್ರ್ಯಾಂಡ್ ಶೂ ಹಾಕೊಂಡು ರೀಲ್ಸ್ ಮಾಡ್ತಾ ಇರ್ತಾನೆ. ಒಬ್ಬ ಔಟ್ಫಿಟ್ ಬ್ರೇಕ್ ಡೌನ್ ಅಂತ ಮಾಡ್ತಾನೆ. ನನ್ನ ಟಿ ಶರ್ಟ್ 20,000, ನನ್ನ ವಾಚ್ 40,000 ಅಂತ ದುಬಾರಿ ಲೈಫ್ ಸ್ಟೈಲ್ ಫ್ಲ್ಯಾಶ್ ಮಾಡ್ತಾರೆ. ಇದನ್ನೆಲ್ಲ ದಿನ ನೋಡು ನಮಗೆ ಏನು ಅನ್ಸುತ್ತೆ ಗೊತ್ತಾ? ಅಬ್ಬಬ್ಬ, ಜನರ ಹತ್ತಿರ ಎಷ್ಟು ದುಡ್ಡು ಹಣ ಇದೆ ಅಲ್ವಾ, ಇವರೆಲ್ಲ ಇಷ್ಟು ಲಕ್ಕಿ ಅಂತ. ಇನ್ನು ಕೆಲವರು ಫಾಫ್ ಕಾರ್ಟನ್ಗೆ ಹೋದರೆ ಇದ್ದರು ಬರೀ ಜನರಿಗೆ ತೋರಿಸಿಕೊಳ್ಳೋಸ್ಕರ ಬೇರೆಯವರ ಸ್ಟೋರಿ ಹಾಕೊಂಡು ತಮ್ಮ ಅಕೌಂಟ್ನಲ್ಲಿ ಪೋಸ್ಟ್ ಮಾಡ್ತಾರೆ. ಕಣ್ಣು ಕೊರೆಯುವ ಈ ಗ್ಲಾಮರ್ ಪ್ರದರ್ಶನ ಹಿಂದೆ ಇರುವ ಅಸಲಿ ಕರಾಳ ಸತ್ಯವೇನಾದರೂ ಗೊತ್ತಾ? ಇವತ್ತಿನ ಯುವ ಪೀಳಿಗೆ ಅಥವಾ ಜೆನ್ಜಿ ಬಗ್ಗೆ ಜಗತ್ತಿನಲ್ಲಿ ಒಂದು ದೊಡ್ಡ ವಿರೋಧಾಭಾಸವಿದೆ. ಅದನ್ನೇ ನಾವು ದ ಗ್ರೇಟ್ ಫಿನಾನ್ಷಿಯಲ್ ಪ್ಯಾರಾಡಾಕ್ಸ್ ಅಂತ ಕರಿತೀವಿ. ಒಂದು ಕಡೆ ನೋಡಿದ್ರೆ ಇವತ್ತಿನ ಯುವ ಪೀಳಿಗೆಗಳು ತುಂಬಾ ಸ್ಮಾರ್ಟ್ ಅನ್ಸುತ್ತೆ. ಯಾಕೆಂದ್ರೆ ಇವತ್ತು ತಮ್ಮ ಪೋಷಕರಿಗಿಂತ ಮುಂಚೆಯೇ ಅಂದರೆ 18ರಿಂದ 20 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಶುರು ಮಾಡ್ತಾರೆ. ಸ್ಮಾರ್ಟ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಕ್ರಿಪ್ಟೋ ಅಂತ ಎಲ್ಲ ಕಡೆಗೆ ಹಾಕ್ತಾರೆ. 40ರಿಂದ 50 ವರ್ಷಗಳೆಲ್ಲ ರಿಟರ್ನ್ ಆಗುತ್ತೆ ಅಂತ ಫೈರ್ ಮೂವ್ಮೆಂಟ್ ಮಾಡ್ತಾರೆ. ಆದರೆ ಇದೇ ನಾಣ್ಯ ಇನ್ನೊಂದು ಮುಖ ನೋಡಿದರೆ ನಮಗೆ ಶಾಕ್ ಆಗುತ್ತದೆ. ಯೂಟ್ಯೂಬ್ನಲ್ಲಿ 5 ಟ್ಯಾಕ್ಸ್ ಬಗ್ಗೆ ಹುಡ್ಕೋಕೆ ಇದೊಂದು ಯುವ ಪೀಳಿಗೆ 40%ಗಿಂತ ಹೆಚ್ಚು ಜನ ಇವತ್ತು ಸಾಲದ ಸುಳಿಗೆ ಸಿಗ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಶ್ರೀಮಂತಿಕೆ ತೋರ್ಪಡೆಕ್ಕಾಗಿ ಮೇಂಟೈನ್ ಮಾಡೋಕೆ ಹೋಗಿ ಕ್ರೆಡಿಟ್ ಕಾರ್ಡ್ ಮ್ಯಾಕ್ಸ್ ಡೌನ್ ಮಾಡ್ತಾರೆ. ಅಂದರೆ ದುಡಿಯೋ ಸಂಬಳ 20,000 ಆದರೆ ಕೈಯಲ್ಲಿರೋ ಲೋನ್ ಮತ್ತು EMI ಲಕ್ಷ. ಸರಿಯಾಗಿ 1.5 ಲಕ್ಷ ಆಪಲ್ ಫೋನ್ ಜೇಬಿನಲ್ಲಿ ಇರುತ್ತೆ, ಆದರೆ ಅಕೌಂಟ್ನಲ್ಲಿ 100 ರೂಪಾಯಿಯ ಜೇಬ್ ಕ್ಯಾಶ್ ಕೊಟ್ಟು ತಗೊಳ್ಳೋಕೆ ದುಡ್ಡಿರಲ್ಲ. ಇದನ್ನೇ ಇವತ್ತು ಇಡೀ ದೇಶದ ಫೇಕ್ ರಿಚ್ ಜನರೇಷನ್ ಅಥವಾ ಭಾರತೀಯ ನಕಲು ಶ್ರೀಮಂತ ಯುವ ಪೀಳಿಗೆ ಅಂತ ಕರೆಯುತ್ತಾರೆ. ಅಸಲಿಗೆ ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಯುವಕರು ಈ ಸಾಲ ಜಲಕ್ಕೆ ಹೇಗೆ ಬೀಳ್ತಾ ಇದ್ದಾರೆ? ಬ್ಯಾಂಕ್ಗಳು ಇವರನ್ನು ಹೇಗೆ ಟಾರ್ಗೆಟ್ ಮಾಡ್ತಾರೆ? ಇವರ ಈ ಅಕೌಂಟಿಂಗ್ಗಳು ಕೊನೆಗೆ ಖಾಲಿ ಆಗೋಕೆ ಅಸಲಿ ಕಾರಣವೇನು? ಈ ಇಡೀ ಜಾಲದ ಕರಾಳ ಸತ್ಯವನ್ನು ಇವತ್ತು ನಾವು ತಿಳಿಯೋಣ. ಈ ಸಾಲದ ಜಾಲ ಹೇಗಿರುತ್ತೆ ಅಂತ ಅರ್ಥ ಮಾಡಿಕೊಳ್ಳೋಕೆ ನಾವು ನಿಮಗೆ ಬೆಂಗಳೂರಿನಲ್ಲಿ ಇರೋ 37 ವರ್ಷದ ಅರುಣನ್ನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕತೆ ಹೇಳ್ತೀವಿ. ಅರುಣ್ ಒಳ್ಳೆಯ ಸಂಬಳ ಇತ್ತು, ಇಬ್ಬರು ಮುದ್ದಾದ ಮಕ್ಕಳಿದ್ದರು. ಎಲ್ಲರ ತರಾನೇ ಅವರಿಗೆ ಒಂದು ಆಸೆ ಇತ್ತು, ತಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಕಾಣಬೇಕು ಅಂತ. ಆ ಆಸೆಗೆ ಸಾಥ್ ಕೊಟ್ಟಿದ್ದು ಒಂದು ಕ್ರೆಡಿಟ್ ಕಾರ್ಡ್. ಒಮ್ಮೆ ಏನೋ ತುರ್ತು ಖರ್ಚು ಮತ್ತು ಸ್ವಲ್ಪ ಶಾಪಿಂಗ್ ಅಂತ ಅರುಣ್ ಕ್ರೆಡಿಟ್ ಕಾರ್ಡ್ನಿಂದ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ. ಆದರೆ ಮುಂದಿನ ತಿಂಗಳು ಕಟ್ಟೋಣ ಅಂದ್ಕೊಳ್ತಾನೆ. ಆದರೆ ಮುಂದಿನ ತಿಂಗಳು ಬಂದಾಗ ಪೂರ್ತಿ ಹಣ ಕಟ್ಟೋಕ್ಕಾಗಲ್ಲ. ಆಗ ಬ್ಯಾಂಕಿಂದ ಒಂದು ಮೆಸೇಜ್ ಬರುತ್ತೆ, ಸರ್ ಪೂರ್ತಿ ಹಣ ಕಟ್ಟಬೇಕಾಗಿಲ್ಲ, ಬರೀ ಕನಿಷ್ಠ ಮೊತ್ತ ಕಟ್ಟಿದರೆ ಸಾಕು. ಅರುಣ್ಗೆ ಇದು ಬಲೆ ಐಡಿಯಾ ಅನಿಸುತ್ತೆ. ಆದರೆ ಪ್ರತಿ ತಿಂಗಳು ಸಣ್ಣ ಸಣ್ಣ ಮೊತ್ತ ಕಟ್ ಆಗ್ತಾ ಇರುತ್ತೆ. ಆದರೆ ಅವರಿಗೆ ಗೊತ್ತೇ ಇರಲ್ಲ ಬ್ಯಾಂಕಿನ ದೊಡ್ಡ ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಿದ್ದೇನೆ ಅಂತ. ಆ 1.5 ಲಕ್ಷ ರೂಪಾಯಿ ಸಾಲವನ್ನು ಪೂರ್ತಿಯಾಗಿ ತೀರಿಸಲು ಅರುಣ್ಗೆ ಎಷ್ಟು ವರ್ಷ ಬೇಕಾಯಿತು ಗೊತ್ತಾ? ಬರೋಬ್ಬರಿ 6 ವರ್ಷ. ಅಷ್ಟೇ ಅಲ್ಲ, ಆ ಸಾಲಕ್ಕಾಗಿ ಅವನು ಬ್ಯಾಂಕಿಗೆ ಕಟ್ಟಿದ್ದ ಒಟ್ಟು ಹಣ 3 ಲಕ್ಷ ರೂಪಾಯಿಗೂ ಹೆಚ್ಚು. ಅಂದರೆ ತಗೊಂಡ ಸಾಲ 1.5 ಲಕ್ಷ, ಆದರೆ ಬಡ್ಡಿಗೆ 1.5 ಲಕ್ಷ. ಇದನ್ನೇ ಅಲ್ವಾ ಅರಿವಿಲ್ಲದೆ ಬೀಳುವ ಸಾಲ ಸುಳಿ ಅನ್ನೋದು. ನೀವು ಅನ್ಕೊಂಡಿರಬಹುದು ಇದು ಬರೀ ಅರುಣ್ ಒಬ್ಬನೇ ಕತೆ ಇರಬಹುದು ಅಂತ. ಖಂಡಿತ ಅಲ್ಲ. RBI ಬಿಡುಗಡೆ ಮಾಡಿರುವ ಇತ್ತೀಚಿನ ವರದಿ ಪ್ರಕಾರ ಇವತ್ತು ಭಾರತದಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸಿ ತಿಂಗಳ ಕೊನೆಯಲ್ಲಿ ಕಟ್ಟಾಗದೆ ಬಾಕಿ ಉಳಿದಿರುವ ಹಣ ಎಷ್ಟು ಗೊತ್ತಾ? ಬರೋಬ್ಬರಿ 2.70 ಲಕ್ಷ ಕೋಟಿ ರೂಪಾಯಿ. 10 ವರ್ಷಗಳ ಹಿಂದೆ ಇರೋದು ಕೇವಲ ಕೆಲವು 100 ಕೋಟಿ ರೂಪಾಯಿಗಳಷ್ಟು ಇತ್ತು. ಇವತ್ತು ಇಷ್ಟೊಂದು ಬೆಟ್ಟದಂತೆ ಮತ್ತೆ ಈ ಕ್ರೆಡಿಟ್ ಕಾರ್ಡ್ ಅತಿ ಹೆಚ್ಚು ಯಾರು ತಗೊಳ್ತಾರೆ? ಇದೇ ನಮ್ಮ ಜೆನ್ಜಿ ಮತ್ತು ಯುವ ಮಿಲಿಯನ್ಸ್ಗಳು. ಇವತ್ತಿನ ಬ್ಯಾಂಕ್ಗಳು ಎಷ್ಟು ಜಾಣರಾಗಿದ್ದಾರೆ ಅಂದರೆ ನಮ್ಮ ಸ್ಯಾಲರಿ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಒಂದೇ ಒಂದು ಕ್ಲಿಕ್ನಲ್ಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಕೈಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟು ಬಿಡ್ತಾರೆ. ಶೋಕಿಗಾಗಿ ಕಾರ್ಡ್ ಸ್ವೈಪ್ ಮಾಡ್ತಾರೆ, ಸುಲಭ. ಆದರೆ ತಿಂಗಳ ಕೊನೆಗೆ ಬರುವುದು 36%ನಿಂದ 40%ವರೆಗೆ ವಾರ್ಷಿಕ ಬಡ್ಡಿ. ಯಾರಿಗೂ ಕಾಣಿಸೋದೇ ಇಲ್ಲ. ಇವತ್ತು ನಮ್ಮ ದೇಶದ 52% ಯುವಕರು ಫಂಚಕ್ ಟು ಫಂಚಕ್ ಜೀವನ ನಡೆಸುತ್ತಾರೆ. ಅಂದರೆ ತಿಂಗಳ ಸಂಬಳ ಒಂದೇ ತಾರೀಕಿಗೆ ಬಂದರೆ 25ನೇ ತಾರೀಕಿಗೆ ಅಕೌಂಟ್ ಖಾಲಿ. ಮುಂದಿನ ತಿಂಗಳ ಸಂಬಳ ಬರೆಯುವವರಿಗೆ ಕೈಯಲ್ಲಿ ದುಡ್ಡಿರಲ್ಲ. ಸೇವಿಂಗ್ಸ್ ಎಲ್ಲಿದೆ? ಎಮರ್ಜೆನ್ಸಿ ಫಂಡ್ ಎಲ್ಲಿದೆ? ಯೋಚನೆ ಮಾಡಿ, ನಾಳೆ ಬೆಳಗ್ಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಅಥವಾ ಕೆಲಸ ಹೋದರೆ ಈ ಪೀಳಿಗೆ ಹತ್ತಿರ ಬ್ಯಾಕಪ್ ಪ್ಲ್ಯಾನ್ ಇರಲ್ಲ. ಇರೋದು ಒಂದೇ ದಾರಿ, ಮತ್ತೊಂದು ಕ್ರೆಡಿಟ್ ಕಾರ್ಡ್ ಅಥವಾ ಪರ್ಸನಲ್ ಲೋನ್ಗೆ. ಹೀಗೆ ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ ಮಾಡುವ ಈ ವಿಪರ್ಯಾತ
ಅಪಘಾತಕ್ಕೆ ಇವತ್ತು ಯುವ ಪೀಳಿಗೆಗೆ ಸಿಕ್ಕಿ ಹಾಕೊಳ್ತಾರೆ. ಆದ್ರೆ ಯುವಕರು ಇಷ್ಟೊಂದು ಸಾಲ ಮಾಡಲು ಬರೀ ಶೋಕಿ ಅಷ್ಟೇ ಕಾರಣನ, ಅಥವಾ ಇದರ ಹಿಂದೆ ನಮಗೆ ತಿಳಿಯದ ದೊಡ್ಡ ಮಾಯಾಜಾಲವಿದೆಯಾ? ಇದನ್ನೇ ನಾವು ತಿಳಿಯೋಣ. ಸ್ವಲ್ಪ ಹಳೆಯ ನೆನಪುಗಳನ್ನು ಮಾಡ್ಕೊಳ್ಳಿ. ಹಿಂದೆಲ್ಲ ನಾವು ಯಾವುದಾದ್ರೂ ಅಂಗಡಿಗೆ ಹೋಗಿ ಬಟ್ಟೆ ತಗೊಳ್ಬೇಕಾದ್ರೆ ಅಥವಾ ಹೋಟೆಲ್ಗೆ ಬಿಲ್ ಕಟ್ಟಬೇಕಾದ್ರೆ ಜೇಬಿನಿಂದ ಪರ್ಸ್ ತೆಗೆದು ನೋಟುಗಳನ್ನು ಎಣಿಸಿ ಕೊಡ್ತಿದ್ವಿ ಅಲ್ವಾ? ಅದೇ ತರ 500ರಿಂದ ಅಥವಾ 2000 ರೂಪಾಯಿ ನೋಟುಗಳ ಕೈಯಾರೆ ಇನ್ನೊಬ್ಬರಿಗೆ ಕೊಟ್ಟಾಗ ನಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಹೋಗುತ್ತಿತ್ತು. ನಮ್ಮ ಒಳಗೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ನೋವು. ಸೈಕಾಲಜಿಯಲ್ಲಿ ಇದಕ್ಕೆ ಪೇನ್ ಆಫ್ ಪೇಯಿಂಗ್, ಹಣದ ಪಾವತಿ ಆಗುವ ಮಾನಸಿಕ ನೋವು ಅಂತ ಕರೀತಾರೆ. ಆದರೆ ಇವತ್ತು ಏನಾಗಿದೆ, ನಮ್ಮ ಕೈಯಲ್ಲಿರೋ UPI ಇದೆ, ಇದು ಕೇವಲ ಮೊಬೈಲ್ ತಗೊಳ್ತೀವಿ, ಸ್ಕ್ಯಾನ್ ಮಾಡ್ತೀವಿ, 4 ನಂಬರ್ ಪ್ರೈಸ್ ಹಾಕ್ತೀವಿ, ಹಣ ಖಾಲಿ. ಇಲ್ಲಿ ನೋಟುಗಳು ಕೈಯಿಂದ ಆಗಿಲ್ಲ, ಬರೀ ಮೊಬೈಲ್ ಪರದೆಯ ಮೇಲಿರೋ ನಂಬರ್ಗಳು ಬದಲಾಗ್ತಿವೆ ಅಷ್ಟೇ. ಇದರಿಂದ ನಮ್ಮ ಮೆದುಳಿಗೆ ಖರ್ಚು ಮಾಡುತ್ತಿರೋ ನೋವು ಗೊತ್ತಾಗ್ತಾ ಇಲ್ಲ. ಹಣ ಇವತ್ತು ಸಿಲಿಬಲ್, ಅಂದರೆ ಕಣ್ಣಿಗೆ ಕಾಣದ ವಸ್ತುವಾಗಿದೆ. ನಮಗೆ ಯಾವುದೇ ಫೀಲಿಂಗ್ ಇಲ್ಲದೆ ಸಾವಿರಾರು ರೂಪಾಯಿ ಖರ್ಚು ಮಾಡು ಇವತ್ತು ತುಂಬಾ ಈಸಿ ಆಗಿ. ಇನ್ನು ಈ UPI ಮಾಯೆ ಸಾಲದಿಂದ ಇವತ್ತು ಆನ್ಲೈನ್ ಶಾಪಿಂಗ್ ಆ್ಯಪ್ ನಮಗಾಗಿ ಒಂದು ಹೊಸ ಚಕ್ರವನ್ನು ರೆಡಿ ಮಾಡಿದೆ. ಅದೇ BNPL, ಅಥವಾ ಈಗ ಖರೀದಿಸಿ ಆಮೇಲೆ ಹಣ ಕೊಡಿ ಅನ್ನೋ ಸೌಲಭ್ಯ. ನಿಮ್ಮ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರಾದಂಥ ಬಟ್ಟೆ ಗ್ಯಾಜೆಟ್ ಸೆಲೆಕ್ಟ್ ಮಾಡಿ ಚೆಕ್ಔಟ್ ಮಾಡುವಾಗ ಕೆಲವು ಆಪ್ಷನ್ಗಳು ಕಾಣಿಸುತ್ತವೆ. ಯಾವುದೇ ಬಡ್ಡಿ ಇಲ್ಲದೆ 3 ಕಂತುಗಳಲ್ಲಿ ಹಣ ಪಾವತಿಸಿ ಅಂತ ಅಂತಾರೆ. ನಮ್ಮ ಯುವ ಪೀಳಿಗೆಗಳು ಏನು ಅಂದ್ಕೊಳ್ತಾರೆ, ಅರೆ ಇದು ಬರೀ 2000 ರೂಪಾಯಿ ಕಟ್ಟಿದ್ರೆ ಸಾಕು, ತಗೊಂಡ್ಬಿಡೋಣ, ಮುಂದಿನ ತಿಂಗಳು ನೋಡೋಣ ಅಂತ ಖರೀದಿ ಮಾಡಿ ಬಿಡ್ತಾರೆ. ಆದರೆ ರಿಯಾಲಿಟಿ ಏನಪ್ಪಾ ಅಂದರೆ ಇದು ಕೂಡ ಒಂದು ಕರಾರಿನ ಸಾಲವೇ ಆಗಿಬಿಡುತ್ತೆ. ಅಮೆಝಾನ್ ಪೇ ಲೆಟರ್ನಲ್ಲಿ 5,000 ಬಾಕಿ ಇರುತ್ತೆ, ಫ್ಲಿಪ್ಕಾರ್ಟ್ನಲ್ಲಿ 4,000 ಇರುತ್ತೆ, ಮಿಂತ್ರಾದಲ್ಲಿ 3,000 BNPL ನಡೆಯುತ್ತದೆ. ಬಿಡಿ ಆಗಿ ನೋಡಿದರೆ ಈ ಮೊತ್ತ ಸಣ್ಣದಾಗಿ ಅನಿಸುತ್ತೆ. ಆದರೆ ತಿಂಗಳ ಕೊನೆಗೆ ಇವನ್ನೆಲ್ಲವನ್ನು ಹ್ಯಾಚ್ ಮಾಡಿ ನೋಡಿದರೆ ಈ ಸಂಬಳದ ಅರ್ಧದ ಭಾಗ ಇರುತ್ತೆ. ಅಂದರೆ 12,000ರಿಂದ 15,000 ರೂಪಾಯಿ ಕೇವಲ ಪೇನ್ ಲೆಟರ್ ಬಿಲ್ ಕೊಟ್ಟೋಕೆ ಆಗಿರುತ್ತೆ. ಎಷ್ಟು ಹಣ ಇನ್ವಿಸಿಬಲ್ ಆಗಿರುತ್ತೋ ಅಷ್ಟು ಹಣ ಈಸಿಯಾಗಿ ನಮ್ಮ ಮ್ಯಾನ್ಪುಲೇಟ್ ಮಾಡಿರಬಹುದು. UPI ಮತ್ತು BNPL ಸೌಲಭ್ಯಗಳು ಯುವ ಪೀಳಿಗೆಗೆ ಹಣ ಶಿಸ್ತನ್ನು ಮರೆತು ಬಿಡುತ್ತವೆ. ನಾವು ನಮ್ಮ ಗರಿವಿಲ್ಲದೆಯೇ ಸಾಲದ ರೂಪಕ್ಕೆ ಇಳಿದು ಬಿಡುತ್ತವೆ. ಆದರೆ ಯೋಚನೆ ಮಾಡಿ, ಈ ಇಡೀ ಜಾಲಕ್ಕೆ ಯುವ ಪೀಳಿಗೆಯರು ಬೀಳುವುದರಲ್ಲಿ ಬರೀ ಅವರದೇ ತಪ್ಪಿದೆಯಾ, ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವ ನಕಲಿ ಫಿನಾನ್ಷಿಯಲ್ ಗುರುಗಳು ಇದರ ಹಿಂದೆ ಇದ್ದಾರ? ಅದನ್ನ ತಿಳಿಯೋಣ. ನಾವಿಲ್ಲಿ ಬರೀ ಯುವ ಪೀಳಿಗೆಯನ್ನು ಬ್ಲೇಮ್ ಮಾಡೋಕೆ ಪ್ರಯೋಜನವಿಲ್ಲ. ಅಸಲಿಗೆ ಇರೋ ತಪ್ಪು ನಮ್ಮ ಸಿಸ್ಟಮ್ನಲ್ಲಿ. ನಮ್ಮ ಶಾಲೆಯಲ್ಲಿ ಟ್ರಯಾಂಗಲ್, ಇತಿಹಾಸ, ವಿಜ್ಞಾನ ಎಲ್ಲ ಓದ್ತೀವಿ, ಕಾಲೇಜಿಗೆ ಹೋಗಿ ದೊಡ್ಡ ಡಿಗ್ರಿ ಪಡಿತೀವಿ. ಆದರೆ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಒಂದೇ ಒಂದು ದಿನ ಹಣ ಹೇಗೆ ಮ್ಯಾನೇಜ್ ಮಾಡಬೇಕು, ಟ್ಯಾಕ್ಸ್ ಅಂದರೆ ಏನು, ದುಡಿದ ಹಣವನ್ನು ಹೇಗೆ ಉಳಿಸಬೇಕು ಅಂತ ಯಾರೂ ಹೇಳ್ಕೊಡಲ್ಲ. ಖಂಡಿತ ಇಲ್ಲ. UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಗಳಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿಯೇ ಫಿನಾನ್ಷಿಯಲ್ ಲಿಟರೀಸ್ ಅಥವಾ ಆರ್ಥಿಕ ಸುರಕ್ಷತೆ ಕಡ್ಡಾಯವಾಗಿ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಒಬ್ಬ ಯುವಕನಿಗೆ ಮೊದಲು ಸಂಬಳ ಕೈಗೆ ಬಂದಾಗಲೇ ಗೊತ್ತಾಗೋದು, ಅಂದರೆ ನಮ್ಮ ಸಂಬಳದಲ್ಲಿ ಟ್ಯಾಕ್ಸ್ ಕಟ್ ಆಗಿಲ್ಲ ಅಂತ. ಸಿಸ್ಟಮ್ ನಮಗೆ ಹಣದ ಬಗ್ಗೆ ಪಾಠ ಮಾಡೋಕೆ ಇರೋದ್ರಲ್ಲಿ ಇವತ್ತಿನ ಯುವ ಪೀಳಿಗೆಗಳ ಜ್ಞಾನ ಶಾರ್ಟ್ಕಟ್ ಆಗಿ ಹುಡುಕ್ತಾರೆ. ಇವರಿಗೆ ನಾವು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ, ಆದರೆ ಇವತ್ತಿನ ಯುವ ಪೀಳಿಗೆಗೆ ಕಂಪ್ಲೀಟ್ ಆಗಿ ಬರ್ದಾರ ಆಗಿದೆಯಾ? ಖಂಡಿತ ಇಲ್ಲ. ಇವರಿಗೆ ರಿಸ್ಕ್ ತಗೊಳ್ಳುವ ಧೈರ್ಯ ಇದೆ, ಚಿಕ್ಕ ವಯಸ್ಸಿನಲ್ಲೇ ಹೂಡಿಕೆ ಮಾಡೋ ಆಸೆ ಇದೆ. ಆದರೆ ಬೇಕಾಗಿರುವುದು ಒಂದೇ, ಸರಿಯಾದ ದಾರಿ ಮತ್ತು ಶಿಸ್ತು. ಕಾದ ಸುಳಿಯಿಂದ ಹೊರಬಂದ ನಿಜವಾದ ಈ ಶ್ರೀಮಂತಿಕೆಯಾಗಲು ನಮ್ಮ ಜೀವನದಲ್ಲಿ ಅಳವಡಿಸಬೇಕಾದ 3 ಮಂತ್ರ ಸೂತ್ರಗಳಿವೆ. ಮೊದಲನೇದು, ನಿಮ್ಮ ಹಣವನ್ನು ಟ್ರ್ಯಾಕ್ ಮಾಡಿ. ನಮ್ಮ ಅತಿ ದೊಡ್ಡ ತಪ್ಪು ಅಂದರೆ ನಮ್ಮ ಹಣವನ್ನು ಎಲ್ಲಿ ಖರ್ಚಾಗ್ತಿದೆ, ಎಲ್ಲಿ ಹೂಡಿಕೆ ಆಗ್ತಿದೆ ಅನ್ನೋ ಸ್ಪಷ್ಟವಾದ ಚಿತ್ರಣವೇ ಇರುವುದಿಲ್ಲ. ಅದಕ್ಕಾಗಿ ನೀವು ಇಂಡಿಯಾ ಮನಿ ಅಂತ ಸ್ಮಾರ್ಟ್ ಆ್ಯಪ್ಗಳನ್ನು ಬಳಸಿ. ನಿಮ್ಮ ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಟಾಕ್ಗಳು, ಬ್ಯಾಂಕ್ ಅಕೌಂಟ್ ಎಲ್ಲವೂ ಒಂದೇ ಕಡೆ ಡ್ಯಾಶ್ಬೋರ್ಡ್ನಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ನಿಮ್ಮ ಶಿಸ್ತಿನಿಂದ ಕೇವಲ 500 ರೂಪಾಯಿಯಿಂದ US ಸ್ಟಾಕ್ ಅಥವಾ SIP ಆರಂಭಿಸಿ ಗ್ಲೋಬಲ್ ಇನ್ವೆಸ್ಟರ್ ಆಗಬಹುದು. ಎರಡನೆಯದು, ತುರ್ತು ನಿಧಿ ಮತ್ತು ಇನ್ಸೂರೆನ್ಸ್ ಅಥವಾ ಮೀಮ್ ಕಾಯಿನ್ಗಳಲ್ಲಿ ಹಣ ಹೂಡಿಕೆ ಮಾಡುವ ಮುನ್ನ ನಿಮ್ಮ ಕನಿಷ್ಠ 6ರಿಂದ 8 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಎಮರ್ಜೆನ್ಸಿ ಫಂಡ್ ಆಗಿ ಬ್ಯಾಂಕ್ ಅಕೌಂಟ್ನಲ್ಲಿ ಸೇಫ್ ಆಗಿ ಇಡಿ. ಇದರ ಜೊತೆಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಖಂಡಿತ ಇರಲಿ. ಇದು ನಾಳೆ ನಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಇಡೀ ಕುಟುಂಬ ಸಾಲ ಸುಳಿಯಿಂದ ಬೀಳದಂತೆ ಕಾಪಾಡುವುದು. ಇನ್ನು 3ನೇದು, ಕ್ರೆಡಿಟ್ ಕಾರ್ಡ್ ಕ್ಯಾಶ್ನಿಂದ
ಫ್ಲೋಶಿಪ್ ಆಗಿ ಕ್ರೆಡಿಟ್ ಕಾರ್ಡ್ ಬಳಸುವುದು ತಪ್ಪಲ್ಲ, ಆದರೆ ಪ್ರತಿ ತಿಂಗಳು ಅದರ ಬಿಲ್ ಅನ್ನು ಪೂರ್ತಿಯಾಗಿ ಪಾವತಿಸುವ ಶಕ್ತಿ ನಿಮಗಿರಬೇಕು. ವಿಲಾಸ ಆಸೆಗೆ ಬಿದ್ದು EMI ಮಾಡ್ಕೋಬೇಡಿ. ನಿಮ್ಮ ಜೇಬಿನಲ್ಲಿ ನಗದು ಹಣ ಇದ್ದು ಅದನ್ನು ತಕ್ಷಣ ಖರೀದಿಸುವ ಶಕ್ತಿ ಇದ್ದರೆ ಮಾತ್ರ ಆ ವಸ್ತುವನ್ನು ಕೊಳ್ಳಿ. ಶೋಕಿಗಾಗಿ ಸಾಲ ಮಾಡುವುದನ್ನು ಇಲ್ಲಿ. ಕೊನೆಯದಾಗಿ ಇಷ್ಟೇ ಮೆಸೇಜ್. ಬೇಗ ರಿಟೈರ್ಡ್ ಆಗಬೇಕಾದ್ರೆ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಆಸೆ 100ಕ್ಕೆ 100ರಷ್ಟು ಸರಿ. ಆದರೆ ನೆನಪಿ, ಶಾರ್ಟ್ಕಟ್ನಲ್ಲಿ ಯಾರು ಶ್ರೀಮಂತರಾಗೋಕ್ಕೆ ಸಾಧ್ಯವಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರು ತೋರಿಸುವ ನಕಲು ಶ್ರೀಮಂತಿಕೆಗಾಗಿ ಸಾಲದ ಸುಳಿಯಲ್ಲಿ ಬದುಕಬೇಡಿ. ಶಿಸ್ತು, ತಾಳ್ಮೆ ಮತ್ತು ಸರಿಯಾದ ಜ್ಞಾನವನ್ನು ನಿಜವಾದ ಶ್ರೀಮಂತರಾಗಿಸಬಹುದು. ಹಿಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.